ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದೊಳ್ಳೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದರೆ, ಇವತ್ತು ನಾನು ಬಟಾಣಿ ಆಲೂಗಡ್ಡೆ ಗಸಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ನೀವು ಪೂರಿ, ಪರೋಟ, ಚಪಾತಿ, ದೋಸೆ, ಇಡ್ಲಿ ಅಥವಾ ಅನ್ನಕ್ಕಾದರೂ ನೀವು ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಫಟಾಫಟ್ ಅಂತ ಹೇಳಿ ನೀವು ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು. ಇದನ್ನು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ರುಚಿಯಾಗಿ ಇದನ್ನು ಈಸಿಯಾಗಿ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬಟಾಣಿಯನ್ನು ತೆಗೆದುಕೊಂಡಿದ್ದೀನಿ. ಖಾರಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಕಾಯಿ, ಜೊತೆಗೆ ಜೀರಿಗೆ, ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಕಾಳು. ಇಲ್ಲಿ ನಾನು ಬ್ಯಾಡಗಿ ಮತ್ತು ಕೆಂಪು ಮೆಣಸಿನ್ಕಾಯಿ ಎರಡನ್ನೂ ತೆಗೆದುಕೊಂಡಿದ್ದೀನಿ. ನಾನು ಯಾವುದೇ ಖಾರದ ಪುಡಿಯನ್ನು ಬಳಸ್ತಾ ಇಲ್ಲ. ಸೊ ಮೆಣಸಿನ್ಕಾಯಿಯನ್ನು ತೆಗೆದುಕೊಂಡಿರೋದ್ರಿಂದ ಖಾರವನ್ನು ನೀವು ಎಷ್ಟು ಬೇಕೋ ನೋಡಿಕೊಂಡು ನೀವು ಖಾರದ ಹದಕ್ಕೆ ಬಳಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಕುಕ್ಕರನ್ನು ಇಟ್ಟು ನೆನೆಸಿಟ್ಟಿರುವಂತಹ ಬಟಾಣಿಯನ್ನು ಹಾಕಿ, ಉಪ್ಪನ್ನು ಹಾಕಿ, ಒಂದು 2 ವಿಜಿಲನ್ನು ಬರ್ಸ್ಕೊಳ್ಳೋಣ. ಇದನ್ನು ನಾವು 2 ವಿಜಿಲ್ ಸಾಕು. ಅಗೇನ್ ನಾವು ಇದನ್ನು ಒಲೆ ಮೇಲೆ ಇಟ್ಟು ವಿಜಿಲನ್ನು ಬರ್ಸ್ಬೇಕಾಗಿರೋದ್ರಿಂದ ಬಟಾಣಿ ಪೂರ ಬೆಂದು ಹೋಗಿಬಿಡುತ್ತೆ. ಹಾಗಾಗಿ 1-2 ವಿಜಿಲ್ ಬಂದರೆ ಸಾಕು. ಬನ್ನಿ, ಲಿಡ್ಡನ್ನು ಕ್ಲೋಸ್ ಮಾಡಿ ವಿಜಿಲನ್ನು ಬರ್ಸ್ಕೊಂಡ್ಬಿಡೋಣ. ನೆಕ್ಸ್ಟು ಅದು ವಿಜಿಲ್ ಬರೋದ್ರೊಳಗಡೆ ನಾವೇನು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನು ನಾವು ರುಬ್ಕೊಂಡು ಬಂದುಬಿಡೋಣ. ಬನ್ನಿ ನೋಡಿ, ಇವಾಗ ಮಸಾಲೆಯನ್ನು ರುಬ್ಬಿದ್ದಾಗಿದೆ. ನೆಕ್ಸ್ಟ್ ಇದನ್ನು ನಾವೇನು ಬೇಯಿಸಿಟ್ಕೊಂಡಿದ್ವಲ್ವ ಬಟಾಣಿ ಕಾಳು, ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಫಸ್ಟ್ ನಾವೇನು ಕಟ್ ಮಾಡಿಟ್ಕೊಂಡಿದ್ವಿ ಆ ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆಯನ್ನು ಹಾಕಿದ ನಂತರ ರುಬ್ಬಿಟ್ಟುಕೊಂಡಿರುವಂತಹ ಮಸಾಲೆಯನ್ನು ಅದಕ್ಕೆ ಆ್ಯಡ್ ಮಾಡಿ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಕಡಿಮೆ ಒಂದು ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಫಟಾಫಟ್ ಅಂಥೇಳಿ ಈಸಿಯಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಈ ಒಂದು ಗಸಿಯನ್ನು ಜಸ್ಟ್ ಒಂದು 3 ಮೆಂಬರ್ಸ್ಗಾಗೋಷ್ಟು ಮಾಡ್ತಾ ಇರೋದು. ಇನ್ ಕೇಸ್ ಏನಾದರೂ ನಿಮ್ಮ ಮನೆಯಲ್ಲಿ ಜಾಸ್ತಿ ಏನಾದರೂ ಜನ ಇದ್ದೀರಾ ಅಂತ ಹೇಳಿದರೆ ಇದನ್ನು ನೀವು ಕ್ವಾಂಟಿಟಿಯನ್ನು ಹೆಚ್ಚಿಸ್ಕೊಳ್ತಾ ಹೋಗಿ, ಮಸಾಲೆ ಕ್ವಾಂಟಿಟಿಯನ್ನು ಹೆಚ್ಚಿಸ್ಕೊಂಡು ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳ್ದಂಗೆ ಬ್ರಾಹ್ಮಿನ್ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದಕ್ಕೆ ಬೆಲ್ಲ, ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬ್ರಾಹ್ಮಿನ್ಸ್ ಅಡುಗೆಯಲ್ಲಿ ಈ 2 ಪದಾರ್ಥಗಳು ಇಲ್ಲ ಅಂತ ಹೇಳಿದರೆ ಅಡುಗೆ ಇನ್ಕಂಪ್ಲೀಟ್. ಹಾಗಾಗಿ ಇದೆರಡನ್ನು ನಾನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಪುನಃ ಒಂದು 2 ವಿಜಿಲನ್ನು ಬರ್ಸ್ಕೊಂಡ್ಬಿಡೋಣ. ಈ ರೀತಿ ಮಾಡೋದ್ರಿಂದ ನಮಗೆ ಗ್ಯಾಸಿನ ಉಳಿತಾಯ ಆಗುತ್ತೆ, ಜೊತೆಗೆ ಸಮಯದ ಉಳಿತಾಯ ಆಗೋದ್ರ ಜೊತೆಗೆ ಫಟಾಫಟ್ ಅಂತ ಹೇಳಿ ನಮಗೆ ಅಡುಗೆಯು ಸಹ ತಯಾರಾಗುತ್ತೆ. ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಇವಾಗ 2 ವಿಜಲ್ ಬಂದಿದೆ, ಜೊತೆಗೆ ನೀಟಾಗಿ ಬೆಂದು ಕುದಿ ಕೂಡ ಬಂದಿದೆ, ಚೆನ್ನಾಗಿ ಅದು ಬೆಂದಿದೆ. ಇದಕ್ಕೆ ನಾನು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1-2 ಒಣಮೆಣಸಿನ್ಕಾಯನ್ನು ಮುರಿದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಬೆಂದ ಮೇಲೆ ಏನದು ನೀಟಾಗಿ ಫ್ರೈ ಆದಮೇಲೆ ನಾನು ಅದನ್ನು ಆ ಒಂದು ಒಗ್ಗರಣೆಯನ್ನು ಮಸಾಲೆಗೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಜೊತೆಗೆ ಎಷ್ಟು ಒಂದು ಥಿಕ್ನೆಸ್ ಆಗಿದೆ ಗ್ರೇವಿ ಅಂತ ಹೇಳಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಚಪಾತಿಗೆ ಮಾಡಿದ್ದೆ. ನೀವು ಇದನ್ನು ದೋಸೆ, ಪರೋಟ, ಪೂರಿ ಯಾವುದಕ್ಕಾದರೂ ಟ್ರೈ ಮಾಡ್ಬೋದು. ಸಖತ್ತಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.